ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2013ರಲ್ಲಿ ರಿಲೀಸ್ ಆದ ಕಿಲ್ಲರ್ 2 ಎಂಬ ಸೌತ್ ಕೊರಿಯನ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನಲ್ಲಿ ಒಲಿವಿಯಾ ಎಂಬ ಕಾಮಿಕ್ ಬುಕ್ ಪಬ್ಲಿಷರ್ ಅನ್ನು ನೋಡ್ತೀವಿ. ರಾತ್ರಿಯಾಗಿದ್ದರೂ ಆಕೆ ಕೆಲಸ ಮಾಡುತ್ತಿರುತ್ತಾಳೆ. ಈಕೆಯ ಬಿಸ್ನೆಸ್ ಪಾರ್ಟ್ನರ್ ಕಾಮಿಕ್ ಬುಕ್ ರೈಟರ್ ಆಗಿರೋ ಎಲಿಸ್ ಎಂಬಾಕೆಯಾಗಿರ್ತಾಳೆ. ರಾತ್ರಿಯಾಗಿದ್ದ ಕಾರಣ ಆಫೀಸ್ನಲ್ಲಿ ಯಾರು ಕೂಡ ಇರೋದಿಲ್ಲ. ಆಗ ಒಲಿವಿಯಾ ಎಲಿಸ್ ಮಾಡಿರೋ ಕಾಮಿಕ್ ಬುಕ್ ಅನ್ನು ನೋಡ್ತಾಳೆ. ನೋಡಿದ ಕೂಡಲೇ ಆಕೆ ತುಂಬಾ ಶಾಕ್ ಆಗ್ತಾಳೆ. ಹಾಗೆಯೇ ತುಂಬಾ ಭಯಪಡಲು ಶುರು ಮಾಡ್ತಾಳೆ. ಏಕೆಂದರೆ ಆ ಕಾಮಿಕ್ ಬುಕ್ನಲ್ಲಿ ಒಲಿವಿಯಾಳ ತಾಯಿಯ ಡೆತ್ ಸ್ಟೋರಿ ಇರುತ್ತೆ. ಅದರಲ್ಲಿ ಪ್ರತಿಯೊಂದು ಘಟನೆಯನ್ನು ಎಲಿಸ್ ಮೆನ್ಷನ್ ಮಾಡಿರ್ತಾಳೆ. ಒಲಿವಿಯಾ ತಾಯಿಯ ಡೆತ್ ಸ್ಟೋರಿ ಯಾರಿಗೂ ಗೊತ್ತಿರೋದಿಲ್ಲ. ಈ ವಿಷಯ ಎಲಿಸ್ಗೆ ಗೊತ್ತಾಯ್ತೆಂದು ಅವಳಿಗೆ ಕಾಲ್ ಮಾಡ್ತಾಳೆ. ನನ್ನ ತಾಯಿಯ ಸಾವಿನ ಬಗ್ಗೆ ನಿನಗೆ ಗೊತ್ತಾಯಿತು ಎಂದು ಅವಳಿಗೆ ಕೋಪದಿಂದ ಕೇಳುವಾಗ ಕಾಲ್ ಕಟ್ ಆಗುತ್ತೆ. ಲೈಟ್ಗಳೆಲ್ಲ ಆಫ್ ಆಗುತ್ತೆ. ಆಫೀಸ್ನ ಎಲ್ಲ ಡೋರ್ಗಳು ಅದಾಗದೆ ಕ್ಲೋಸ್ ಆಗುತ್ತೆ. ಅದರಿಂದ ಗಾಬರಿಯಾದ ಒಲಿವಿಯಾ ಅಲ್ಲಿಂದ ಹೋಗಲು ಕೂಡ ಆಗೋದಿಲ್ಲ. ಅಲ್ಲಿ ನಡೆಯೋ ಪ್ರತಿಯೊಂದು ಕ್ಷಣಗಳು ಕಾಮಿಕ್ ಬುಕ್ ಆಗಿ ರೆಡಿಯಾಗುತ್ತಿರೋದು ಅವಳಿಗೆ ಕಾಣುತ್ತೆ. ಚಾಕು ಹಿಡಿದು ತನ್ನ ಸೇಫ್ಟಿಗಾಗಿ ಕಿರುಚಾಡ್ತಾಳೆ. ಆಗ ಅವಳ ಮೇಲೆ ಯಾವುದೋ ಅನ್ಸೀನ್ ಎಂಟಿಟಿ ಅಟ್ಯಾಕ್ ಮಾಡುತ್ತೆ. ಅದೇನೆಂದು ನಮಗೆ ಗೊತ್ತಾಗಲ್ಲ. ಮರುದಿನ ಅಲ್ಲಿಗೆ ಡಿಟೆಕ್ಟಿವ್ ಬರ್ತಾರೆ. ಬಂದ ಅವರಿಗೆ ಒಲಿವಿಯಾಳ ಭಯಾನಕ ಶವ ಕಾಣುತ್ತೆ. ಅಲ್ಲಿದ್ದ ಮಾನಿಟರ್ ಅನ್ನು ಚೆಕ್ ಮಾಡ್ತಾರೆ. ಕಾಮಿಕ್ನಲ್ಲಿ ಯಾವ ರೀತಿಯ ಶವ ಇದೆಯೋ ಅದೇ ರೀತಿಯಲ್ಲಿ ಒಲಿವಿಯಾ ಸತ್ತು ಮಲಗಿರ್ತಾಳೆ. ಇದನ್ನು ನೋಡಿದ ಡಿಟೆಕ್ಟಿವ್ ಲೀ ಇದನ್ನು ಯಾರು ಕಿಲ್ಲರೇ ಮಾಡಿರೋದು ಎಂದು ಅಂದುಕೊಳ್ತಾನೆ. ಆದರೆ ಇದೊಂದು ಸೂಸೈಡ್ ಎಂದು ಡಾಕ್ಟರ್ ಹೇಳ್ತಾರೆ. ಹೌದು, ಒಲಿವಿಯಾ ಚಾಕುವಿಂದ ತನ್ನಷ್ಟಕ್ಕೆ ತಾನೇ ಗಾಯ ಮಾಡಿಕೊಂಡು ಸತ್ತಿರ್ತಾಳೆ. ಆ ಚಾಕುವಿನ ಮೇಲೆ ಒಲಿವಿಯಾ ಬಿಟ್ಟರೆ ಬೇರೆ ಯಾರ ಫಿಂಗರ್ ಪ್ರಿಂಟ್ ಕೂಡ ಇರೋದಿಲ್ಲ. ಆಗಲ್ಲಿ ಆಗಿದ್ದರೆ ಕಾಮಿಕ್ನಲ್ಲಿ ಇರೋ ರೀತಿ ಆಕೆ ಸಾಯಲು ಹೇಗೆ ಸಾಧ್ಯ ಎಂದು ಯೋಚನೆ ಮಾಡ್ತಾನೆ. ಆಗ ನಮಗೆ ಆ ಕಾಮಿಕ್ ಅನ್ನು ಬರೆದಿರೋ ಎಲಿಸ್ ಕಾಣ್ತಾಳೆ. ಹೀಗೆ ಎಲಿಸ್ ರಾತ್ರಿಯಲ್ಲಿ ಮನೆಗೆ ಹೋಗುವಾಗ ಅವಳ ಕಾರ್ನ ಎದುರಿಗೆ ಒಂದು ಹುಡುಗಿ ಅಡ್ಡ ಬರ್ತಾಳೆ. ಅದರಿಂದ ಗಾಬರಿಯಾಗಿ ಕಾರ್ ನಿಲ್ಲಿಸಿದಾಗ ಆಕೆ ಕಾರ್ನ ವಿಂಡೋ ಬಳಿಗಿರ್ತಾಳೆ. ಆಗ ಅವಳು ನನ್ನನ್ನು ನಿಮ್ಮ ಕಾರ್ನಲ್ಲೇ ಕರೆದುಕೊಂಡು ಹೋಗಿ, ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿದೆ ಎಂದಾಗ ಎಲಿಸ್ ಅವಳನ್ನು ಕಾರ್ಗೆ ಹತ್ತಿಸಿಕೊಳ್ತಾಳೆ. ಅವಳಿಂದಲೇ ಎಲಿಸ್ಗೆ ತನ್ನ ಹೆಸರು ಮಿನ್ ಎಂದು, ಹಾಗೆ ನನ್ನ ವಯಸ್ಸು 16 ವರ್ಷವೆಂದು ಗೊತ್ತಾಗುತ್ತೆ. ಆಗ ಎಲಿಸ್ ಯಾಕೆ ಸುಳ್ಳು ಹೇಳ್ತಿದ್ಯಾ, ನಿನಗೆ 10 ವರ್ಷವಿರಬಹುದು ಎಂದು ಹೇಳ್ತಾಳೆ. ಆಗ ಮಿನ್ ಹೇಳ್ತಾಳೆ, ಹೌದು, ನನಗೆ 10 ವರ್ಷನೇ. ನಾನು ಬದುಕಿದ್ದರೆ ಈಗ ನನಗೆ 16 ವರ್ಷ ಆಗುತ್ತಿತ್ತು ಎಂದು ಹೇಳ್ತಾಳೆ. ಆ ಮಾತನ್ನ ಕೇಳಿದ ಎಲಿಸ್ ಮಿನ್ ಬಳಿ ನೋಡಿದಾಗ ಅಲ್ಲಿ ಮಿನ್ ಇರೋದಿಲ್ಲ. ಅಂದರೆ ಎಲಿಸ್ ಇಷ್ಟು ಹೊತ್ತು ಮಾತಾಡಿದ್ದು 6 ವರ್ಷದ ಹಿಂದೆ ಸತ್ತಿದ್ದ ಒಂದು ಗೋಸ್ಟ್ ಜೊತೆ. ಈ ವಿಷಯ ಗೊತ್ತಾಗಿ ತುಂಬಾ ಭಯದಿಂದ ಎಲಿಸ್ ಕಾರ್ನಿಂದ ಹೊರಗೆ ಬರ್ತಾಳೆ. ಆಗ ಯಾವುದೋ ಇವಿಲ್ ಎಂಟಿಟಿ ಅವಳ ಕೈ ಹಿಡಿಯುತ್ತೆ. ಅದರಿಂದ ಪುನಃ ಹೆದರಿದ ಎಲಿಸ್ ಕಾರನ್ನು ಹತ್ತಿದಾಗ ಅದೇ ಕಾರ್ನಲ್ಲಿ ಮಿನ್ನ ಗೋಸ್ಟ್ ಕಾಣುತ್ತೆ. ಇದು ಆಕೆ ಕಂಡಿದ್ದ ಕನಸಾಗಿರುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಎಲಿಸ್ಗೆ ಇಂತಹ ದೆವ್ವದ ಆತ್ಮದ ಕನಸುಗಳು ಸಹಜ ಎಂದು. ಇತ್ತ ಡಿಟೆಕ್ಟಿವ್ ಲೀಗೆ ಒಲಿವಿಯಾ ಮಾಡಿಕೊಂಡಿದ್ದು ಸೂಸೈಡ್ ಅಲ್ಲ, ಅದೊಂದು ಮರ್ಡರೇ ಎಂದು ಅನ್ನಿಸುತ್ತಿರುತ್ತೆ. ಹಾಗೆಯೇ ಈ ಕೇಸನ್ನು ಹ್ಯಾಂಡಲ್ ಮಾಡಲು ತನ್ನ ಟೀಮ್ ಜೊತೆ ರೆಡಿಯಾಗ್ತಾನೆ. ಮನೆಯಲ್ಲಿದ್ದ ಎಲಿಸ್ಗೆ ಒಲಿವಿಯಾ ರಕ್ತದ ಮುಖದಲ್ಲಿ ಮನೆಗೆ ಬಂದ ಹಾಗೆ ಪುನಃ ಕೆಟ್ಟ ಕನಸು ಬೀಳುತ್ತೆ. ಅದರಿಂದ ಎಚ್ಚರವಾಗ್ತಾಳೆ. ಆದರೆ ಅವಳಿಗೆ ಗೊತ್ತಿರೋದಿಲ್ಲ ಒಲಿವಿಯಾ ಸೂಸೈಡ್ ಮಾಡಿಕೊಂಡು ಸತ್ತು ಹೋಗಿದ್ದಾಳೆ ಎಂದು. ಆಗ ಅಲ್ಲಿಗೆ ಡಿಟೆಕ್ಟಿವ್ ಲೀ ಬರ್ತಾನೆ. ಬಂದ ಅವನು ಒಲಿವಿಯಾ ಸೂಸೈಡ್ ಮಾಡಿಕೊಂಡಿರೋ ವಿಷಯ ಹೇಳ್ತಾನೆ. ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ನೀನು ಕಾಮಿಕ್ನಲ್ಲಿ ಡ್ರಾಯಿಂಗ್ ಮಾಡಿರೋ ರೀತಿಯೇ ಒಲಿವಿಯಾ ಸತ್ತಿದ್ದಾಳೆ, ಇದು ಹೇಗೆ ಸಾಧ್ಯ ಎಂದು ಕೇಳ್ತಾನೆ. ಅದಕ್ಕೆ ಎಲಿಸ್ ನನಗೆ ಗೊತ್ತಿಲ್ಲ ಎಂದಾಗ, ಈ ಡ್ರಾಯಿಂಗ್ ಅನ್ನು ಬೇರೆ ಯಾರಿಗಾದರೂ ತೋರಿಸಿದ್ದರೆ ನನಗೆ ಹೇಳು ಎಂದು ಕೇಳ್ತಾನೆ. ಆಗ ಎಲಿಸ್ ಹೇಳ್ತಾಳೆ, ಕಾಮಿಕ್ ಬುಕ್ ಅನ್ನು ಬರೆಯೋದಷ್ಟೇ ನನ್ನ ಕೆಲಸ, ಅದರ ಪಬ್ಲಿಷ್ ಕೆಲಸವನ್ನೆಲ್ಲ ಒಲಿವಿಯಾನೇ ನೋಡಿಕೊಳ್ಳೋದು. ನಾನು ಇದನ್ನು ನೇರವಾಗಿ ಒಲಿವಿಯಾಗೆ ಮಾತ್ರ ಕಳಿಸಿದ್ದು, ಬೇರೆ ಯಾರಿಗೂ ನಾನು ಕಳಿಸಿಲ್ಲ ಎಂದು ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಾವು ಮೋರ್ಗ್ನಲ್ಲಿ ಕೆಲಸ ಮಾಡೋ ಕ್ಯಾಂಗ್ ಎಂಬ ವ್ಯಕ್ತಿಯನ್ನು ನೋಡ್ತೀವಿ.
ಮೋರ್ಗ್ನಲ್ಲಿ ಆತ ಇರುವಾಗ ಅಲ್ಲಿಯೇ ಒಂದು ಸುಟ್ಟು ಕರಕಲಾಗಿರೋ ಒಂದು ಶವ ಇರುತ್ತೆ. ಈ ಸಮಯದಲ್ಲಿ ಏನನ್ನು ಹುಡುಕುತ್ತಿದ್ದ ಅವನಿಗೆ ಅವನ ಅಸಿಸ್ಟೆಂಟ್ನ ಟ್ಯಾಬ್ ಸಿಗುತ್ತೆ. ನಂತರ ಆ ಶವವನ್ನು ನೋಡಿದರೆ ಅದು ಅದರ ಪೊಸಿಷನ್ ಅನ್ನೇ ಚೇಂಜ್ ಮಾಡಿರುತ್ತೆ. ಇದರಿಂದ ಕ್ಯಾಂಗ್ ಗಾಬರಿಯಾದಾಗ ಆ ಟ್ಯಾಬ್ನಲ್ಲಿ ಒಂದು ಕಾಮಿಕ್ ಓಪನ್ ಆಗುತ್ತೆ. ಅದರಲ್ಲಿ ಅವನದೇ ಸ್ಟೋರಿ ಶುರುವಾಗುತ್ತೆ. ಸ್ನೇಹಿತರೆ, ಈ ಕ್ಯಾಂಗ್ ಹಲವಾರು ವರ್ಷದ ಹಿಂದೆ ಅವನ ಹೆಂಡತಿಯನ್ನೇ ಕೊಂದಿರ್ತಾನೆ. ಕಾರಣ ಏನೆಂದರೆ ಅವಳ ಆರೋಗ್ಯ ಯಾವಾಗಲೂ ಸರಿ ಇರೋದಿಲ್ಲ. ಅವಳನ್ನು ಸಾಕಲು ನನ್ನಿಂದ ಸಾಧ್ಯ ಇಲ್ಲ ಎಂದು ಅವಳನ್ನು ಕೊಂದಿರ್ತಾನೆ. ತನ್ನ ಸ್ಟೋರಿ ಇದರಲ್ಲಿ ಬರಲು ಹೇಗೆ ಸಾಧ್ಯ ಎಂದುಕೊಳ್ಳುವಾಗ ಆ ಮೋರ್ಗ್ನಲ್ಲಿ ಭಯಾನಕ ಘಟನೆಗಳು ನಡೆಯಲು ಶುರುವಾಗುತ್ತೆ. ಅವನಿಗೆ ಅವನ ಹೆಂಡತಿಯ ಗೋಸ್ಟ್ ಕೂಡ ಅಲ್ಲಿ ಕಾಣುತ್ತೆ. ಅದೇ ಸಮಯದಲ್ಲಿ ಡಿಟೆಕ್ಟಿವ್ ಲೀ ಕೂಡ ಎಲಿಸ್ ಬರೆದಿರೋ ಕಾಮಿಕ್ ಅನ್ನು ಚೆಕ್ ಮಾಡುತ್ತಿರುತ್ತಾನೆ. ಆಗ ಅವನಿಗೆ ಕ್ಯಾಂಗ್ ಸ್ಟೋರಿ ಕಂಡು ಇದು ಕೂಡ ನಿಜ ಆಗಬಹುದೆಂದು ಕಾಮಿಕ್ನಲ್ಲಿ ಮೆನ್ಷನ್ ಮಾಡಿದ್ದ ಮೋರ್ಗ್ಗೆ ಓಡೋಗ್ತಾನೆ. ಅದೇ ರೀತಿ ಎಲಿಸ್ಗೂ ಅನ್ನಿಸಿ ಅವಳು ಕೂಡ ಕ್ಯಾಂಗ್ ಅನ್ನು ಕಾಪಾಡಲು ಹೋಗ್ತಾಳೆ. ಹೋದರೆ ಎಲಿಸ್ ಕ್ಯಾಂಗ್ ಅನ್ನು ಉಳಿಸಿಕೊಳ್ಳಲು ಆಗೋದಿಲ್ಲ. ಅವನ ಹೆಂಡತಿಯ ಗೋಸ್ಟ್ನಿಂದ ಕ್ಯಾಂಗ್ ಅಲ್ಲಿಯೇ ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಬಂದಲ್ಲಿ ಈಕೆಯ ಕಿಲ್ಲರ್ ಎಂದು ಅವಳನ್ನು ಅರೆಸ್ಟ್ ಮಾಡ್ತಾನೆ. ಇನ್ವೆಸ್ಟಿಗೇಷನ್ ರೂಮ್ನಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ನೀನು ಕಾಮಿಕ್ನಲ್ಲಿ ಸ್ಟೋರಿ ಬರೆದರೆ ಅದೇ ರೀತಿ ಜನರು ಸಾಯ್ತಿದ್ದಾರೆ, ಇದಕ್ಕೆ ಏನು ಕಾರಣ? ಅವರ ಸ್ಟೋರಿಗಳೆಲ್ಲ ನಿನಗೇಗೆ ಗೊತ್ತು ಎಂದು ಪ್ರಶ್ನೆ ಮಾಡ್ತಾನೆ. ಆಗ ಎಲಿಸ್ ಹೀಗೆ ಹೇಳ್ತಾಳೆ, ನಾನು ನನ್ನ ಮೊದಲ ಕಾಮಿಕ್ ಅನ್ನು ಬರೆದಿದ್ದೆ. ಅದು ದೊಡ್ಡ ಹಿಟ್ ಆಯಿತು. ನಂತರ ನನಗೆ ಎರಡನೇ ಬುಕ್ಗಾಗಿ ಯಾವುದೇ ರೀತಿಯ ಐಡಿಯಾ ಇರಲಿಲ್ಲ. ಆಗ ನನಗೆ ಮೇಲ್ ಬರಲು ಶುರುವಾಯಿತು. ಅದರಲ್ಲಿ ಯಾರೋ ನನಗೆ ಡ್ರಾಯಿಂಗ್ಗಳನ್ನು ಕಳಿಸುತ್ತಿದ್ದರು. ಅವುಗಳನ್ನೇ ನಾನು ಕಾಪಿ ಮಾಡಿ ಡ್ರಾಯಿಂಗ್ನಲ್ಲಿ ಹೊಸ ಟಚ್ ಕೊಟ್ಟು ಸ್ಟೋರಿ ಮಾಡಿದೆ ಎಂದು ಹೇಳ್ತಾಳೆ. ಆದರೆ ಅದು ಯಾರೆಂದು ಎಲಿಸ್ಗೆ ಗೊತ್ತಿರೋದಿಲ್ಲ. ಆಗಲ್ಲಿ ಆ ಮೇಲ್ನ IP ಅಡ್ರೆಸ್ ಅನ್ನು ತೆಗೆಸ್ತಾನೆ. ಈ ಫೋಟೋಗಳನ್ನು ಕಳಿಸುತ್ತಿರೋದು ಎಮಿಲಿ ಎಂಬ ಹುಡುಗಿ ಎಂದು ಗೊತ್ತಾಗುತ್ತೆ. ಈ ವಿಷಯ ಎಲಿಸ್ಗೆ ಹೇಳಿದಾಗ ಆಕೆ ಶಾಕ್ ಆಗ್ತಾಳೆ. ನಂತರ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನ ಹೀಗೆ ಹೇಳ್ತಾಳೆ, 5 ವರ್ಷದ ಹಿಂದೆ ನನಗೆ ಯಾವುದೇ ಕೆಲಸ ಇರಲಿಲ್ಲ. ಈ ಸಮಯದಲ್ಲಿ ನನಗೆ ಗೋಡೆಯ ಮೇಲೆ ಡ್ರಾಯಿಂಗ್ ಬರೆಯುತ್ತಿದ್ದ ಎಮಿಲಿ ಕಂಡಳು. ಅವಳ ಡ್ರಾಯಿಂಗ್ಗಳು ತುಂಬ ಯುನಿಕ್ ಆಗಿದ್ದು. ಅವಳಿಗೂ ಯಾರು ಕೂಡ ಇರಲಿಲ್ಲ. ಹಾಗಾಗಿ ನಾನು ಮತ್ತು ಅವಳು ಒಟ್ಟಿಗೆ ಇರಲು ಶುರು ಮಾಡಿದ್ದು. ನಮ್ಮಿಬ್ಬರ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಬೆಳೆಯಿತು. ಒಮ್ಮೆ ನಾವಿದ್ದ ಬಿಲ್ಡಿಂಗ್ನಲ್ಲಿದ್ದ ಮಹಿಳೆ ಎಮಿಲಿಗೆ ಹೊಡೆಯುತ್ತಿದ್ದಳು. ಏನಾಯ್ತೆಂದು ವಿಚಾರಿಸಿದಾಗ ಆಕೆ ಅಳುತ್ತಾ, ಈ ಎಮಿಲಿ ನನ್ನ ಮಗ ಸತ್ತು ಹೋಗಿರೋ ರೀತಿ ಗೋಡೆ ಮೇಲೆ ಚಿತ್ರ ಬರೆದಿದ್ದಾಳೆ. ಅದೇ ರೀತಿ ನನ್ನ ಮಗ ಸತ್ತು ಹೋದ. ಈಗಾಗಲೂ ಕಾರಣ ಇವಳೆ ಎಂದು ಹೇಳ್ತಾಳೆ. ಇದೇ ವಿಷಯವಾಗಿ ದೊಡ್ಡ ಜಗಳವಾಗುತ್ತೆ. ಹೊಡೆದಾಟ ನಡೆಯುತ್ತೆ. ಆಗ ಅವರಲ್ಲಿದ್ದ ಒಬ್ಬ, ಈ ಜಾಗ ಬಿಟ್ಟು ನೀವು ಹೋಗದೆ ಹೋದರೆ ಈ ಜಾಗಕ್ಕೇನೆ ಬೆಂಕಿ ಹಾಕ್ತೀನಿ ಎಂದು ಅವರಿಗೆ ಹೆದರಿಸ್ತಾನೆ. ನಂತರ ಎಲಿಸ್ಗೆ ಕಾಮಿಕ್ ಬುಕ್ ರೈಟರ್ ಆಗಿ ಒಂದು ಕಡೆ ಕೆಲಸ ಸಿಗುತ್ತೆ. ಈ ಖುಷಿಯಾದ ವಿಚಾರವನ್ನ ಎಮಿಲಿಗೆ ಹೇಳಲು ಬಂದಾಗ ಅವರಿದ್ದ ಜಾಗ ಬೆಂಕಿಯಿಂದ ಉರಿಯುತ್ತಿರುತ್ತೆ. ಎಲ್ಲೇ ಹುಡುಕಿದರೂ ಎಲಿಸ್ಗೆ ಎಮಿಲಿ ಕಾಣೋದೇ ಇಲ್ಲ. ಎಮಿಲಿ ಎಲ್ಲೋ ಹೊರಟೋಗಿರ್ತಾಳೆ. ಆಗಿನಿಂದ ಎಲಿಸ್ಗೆ ಎಮಿಲಿ ಸಿಕ್ಕಿರೋದಿಲ್ಲ. ಇಷ್ಟು ವಿಷಯವನ್ನ ಲೀಗೆ ಎಲಿಸ್ ಹೇಳಿದಾಗ ಅವರಿದ್ದ ಹಳೆ ಮನೆಗೆ ತನ್ನನ್ನು ಕರೆದುಕೊಂಡು ಹೋಗಲು ಹೇಳ್ತಾನೆ. ಹೀಗೆ ಅವರಿಬ್ಬರು ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ಕಂಪ್ಯೂಟರ್ ಕಂಡು ಅದರ ಸ್ಕ್ರೀನ್ನಲ್ಲಿ ಅದೇ ಡೆತ್ ಸ್ಟೋರಿಯ ಡ್ರಾಯಿಂಗ್ಗಳು ಕಾಣುತ್ತೆ. ಇದನ್ನೆಲ್ಲ ಮಾಡುತ್ತಿರೋದು ಎಮಿಲಿನೇ. ಹಾಗೆ ಮರ್ಡರ್ಗಳನ್ನು ಇವಳೇ ಮಾಡುತ್ತಿರಬೇಕು ಎಂದು ಹೇಳ್ತಾನೆ. ನಂತರ ಇವರಿಬ್ಬರು ಒಂದು ರೆಸ್ಟೋರೆಂಟ್ನಲ್ಲಿ ಊಟ ಮಾಡುವಾಗ ಯಾರು ಇವರಿಬ್ಬರನ್ನು ವಾಚ್ ಮಾಡುತ್ತಿರೋದು ನಮಗೆ ಕಾಣುತ್ತೆ. ಈ ಸಮಯದಲ್ಲಿ ಒಂದು ಅನ್ನೋನ್ ನಂಬರಿಂದ ಎಲಿಸ್ಗೆ ಮೆಸೇಜ್ ಬರುತ್ತೆ. ಅದರಲ್ಲಿ ನಮ್ಮ ಹಳೆ ಮನೆಗೆ ಬಾ ಎಂದು ಬರೆದಿರುತ್ತೆ. ಇದನ್ನು ಎಮಿಲಿನೇ ಕಳಿಸಿರೋದು ಎಂದುಕೊಂಡ ಎಲಿಸ್ ಈ ವಿಷಯವನ್ನ ಲೀಗೂ ಹೇಳದೆ ಅವನ ಕಾರನ್ನೇ ತೆಗೆದುಕೊಂಡು ಅಲ್ಲಿಗೋಗ್ತಾಳೆ. ಹೋದ ಅವಳು ಅಲ್ಲೆಲ್ಲ ಎಮಿಲಿಯನ್ನ ಹುಡುಕುವಾಗ ಯಾರು ಅವಳಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾರೆ. ಇತ್ತಲಿ ತನ್ನ ಅಸಿಸ್ಟೆಂಟ್ ಆದ ಕಿಮ್ಗೆ ಕಾಲ್ ಮಾಡ್ತಾನೆ. ಎಲಿಸ್ ತಪ್ಪಿಸಿಕೊಂಡ ವಿಷಯವನ್ನ ಹೇಳ್ತಾನೆ. ಆಗ ಕಿಮ್ ಹೇಳ್ತಾನೆ, ರೆಸ್ಟೋರೆಂಟ್ನಲ್ಲಿದ್ದ ಎಲಿಸ್ ಈ ರೀತಿ ಮಾಡಲು ಹೇಗೆ ಸಾಧ್ಯ ಎಂದು ಕೇಳ್ತಾನೆ. ಆಗ ಲೀ ಶಾಕ್ ಆಗ್ತಾನೆ. ನಾವು ರೆಸ್ಟೋರೆಂಟ್ನಲ್ಲಿದ್ದ ವಿಷಯ ಕಿಮ್ಗೆ ಗೊತ್ತಾಯಿತು. ಈ ಕಿಮ್ ಏನೋ ಮುಚ್ಚಿಡುತ್ತಿದ್ದಾನೆ ಎಂದು ಅವನನ್ನ ಟ್ರ್ಯಾಕ್ ಮಾಡಿ ಫಾಲೋ ಮಾಡ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಎಲಿಸ್ಗೆ ಎಮಿಲಿಯ ರೀತಿ ಮೆಸೇಜ್ ಮಾಡಿ ನಂತರ ಅವಳನ್ನು ಕಿಡ್ನಾಪ್ ಮಾಡಿರೋದು ಕಿಮ್ಮೆ ಎಂದು.
ಒಂದು ಕಡೆ ಎಲಿಸ್ನನ್ನು ಕಟ್ಟಿ ಹಾಕುವಲ್ಲಿ ಒಂದು ಹುಡುಗಿಯ ಡ್ರಾಯಿಂಗ್ ಅನ್ನು ತೋರಿಸಿ, ಈ ಡ್ರಾಯಿಂಗ್ ನಿನ್ನ ಮನೆಯಲ್ಲೇನೆ ನನಗೆ ಸಿಕ್ಕಿತು, ಇದನ್ನು ನೀನು ಹಾಗೂ ಎಮಿಲಿ ಸೇರಿ ತಾನೇ ಬರೆದಿರೋದು, ಎಲ್ಲ ಕೊಲೆಗಳನ್ನು ಮಾಡುತ್ತಿರೋ ಎಮಿಲಿ ಎಲ್ಲಿ ಹೇಳು ಎಂದು ಕೇಳ್ತಾನೆ. ಆದರೆ ಎಲಿಸ್ಗೆ ಏನು ಕೂಡ ಗೊತ್ತಿರೋದಿಲ್ಲ. ಸ್ನೇಹಿತರೆ, ಕಿಮ್ ಈ ರೀತಿ ಕೇಳಲು ಒಂದು ಕಾರಣ ಇದೆ. ಆ ಡ್ರಾಯಿಂಗ್ ಕಿಮ್ಗೆ ಸಂಬಂಧಪಟ್ಟ ಡ್ರಾಯಿಂಗ್ಗೆ ಆಗಿರುತ್ತೆ. ಹೇಗೆಂದರೆ 6 ವರ್ಷದ ಹಿಂದೆ ಕಿಮ್ ಮಿನ್ ಎಂಬ 10 ವರ್ಷದ ಹುಡುಗಿಯನ್ನು ಆಕ್ಸಿಡೆಂಟ್ ಮಾಡಿ ಕೊಂದಿದ್ದ. ಹೌದು, ನಾವು ನೋಡಿದ ಗೋಸ್ಟ್ ಹುಡುಗಿಯೇ ಈ ಕಿಮ್ ಕೊಂದ ಮಿನ್. ಆ ಹುಡುಗಿಗೆ ಆಗ ಜೀವ ಇರುತ್ತೆ, ಆದರೆ ಅವಳನ್ನು ಕಾಪಾಡುವ ಕೆಲಸ ಈ ಕಿಮ್ ಮಾಡೋದಿಲ್ಲ. ಏಕೆಂದರೆ ಆಗಲೇ ಅವನಿಗೆ ಪೊಲೀಸ್ ಕೆಲಸ ಸಿಕ್ಕಿರುತ್ತೆ. ತಾನಿಷ್ಟಪಡೋ ಹುಡುಗಿಯ ಜೊತೆ ಮದುವೆ ಕೂಡ ಅರೇಂಜ್ ಆಗಿರುತ್ತೆ. ಎಲ್ಲಿ ಈ ಆಕ್ಸಿಡೆಂಟ್ನಿಂದ ಪೊಲೀಸ್ ಕೇಸ್ ಆಗುತ್ತೋ ಎಂದು ಆ ಹುಡುಗಿಗೆ ಸಹಾಯ ಮಾಡದೆ ಬಿಟ್ಟು ಹೊರಟೋಗಿರ್ತಾನೆ. ಈ ಸೀಕ್ರೆಟ್ ಕಿಮ್ಗೆ ಮಾತ್ರ ಗೊತ್ತಿರೋದು. ಈ ವಿಷಯ ಡ್ರಾಯಿಂಗ್ ಆಗಿ ಬರಲು ಹೇಗೆ ಸಾಧ್ಯ? ಅಂದರೆ ಈ ಕೊಲೆ ಬಗ್ಗೆ ನಿನಗೂ ಹಾಗೂ ಎಮಿಲಿಗೆ ಗೊತ್ತಿದೆ. ಇದು ಹೊರಗಿನ ಜಗತ್ತಿಗೆ ರಿವೀಲ್ ಆದರೆ ನನ್ನ ಕೆಲಸ ಹೋಗುತ್ತೆ, ನನ್ನ ಲೈಫ್ ಹಾಳಾಗುತ್ತೆ, ನಾನು ಜೈಲಿಗೆ ಹೋಗ್ತೀನಿ. ಹಾಗಾಗಿ ಮೊದಲು ನಿನ್ನನ್ನು ಕೊಂದು ನಂತರ ಎಮಿಲಿಯನ್ನು ಕೊಲ್ಲುವೆ ಎಂದು ಕಿಮ್ ಎಲಿಸ್ನನ್ನು ಶೂಟ್ ಮಾಡಲು ಮುಂದಾಗ್ತಾನೆ. ಆಗ ಅವನ ಎದುರಿಗೆ ಬರೋದು ಅವನಿಂದಲೇ ಸತ್ತಿದ್ದ ಮಿನ್ ಆತ್ಮ. ಬಂದ ಅದು ಅವನಿಗೆ ಅತಿಯಾಗಿ ಭಯಪಡಿಸುತ್ತೆ. ಅಲ್ಲಿದ್ದ ಲೈಟ್ಗಳೆಲ್ಲ ಫ್ಲಿಕರ್ ಆಗಲು ಶುರುವಾಗುತ್ತೆ. ಭಯಾನಕ ಶಬ್ದಗಳು ಬರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಲೀ ಬರ್ತಾನೆ. ಬಂದ ಅವನಿಗೆ ಪ್ರಜ್ಞೆ ತಪ್ಪಿರೋ ಎಲಿಸ್ ಕಾಣ್ತಾಳೆ. ಮತ್ತೊಂದು ಜಾಗದಲ್ಲಿ ಶೂಟ್ ಮಾಡಿಕೊಳ್ಳಲು ಗನ್ ಹಿಡಿದು ಕುಳಿತರೋ ಕಿಮ್ ಕಾಣ್ತಾನೆ. ಅವನಿಗೆ ಗನ್ ಇಳಿಸಲು ಎಷ್ಟೇ ಕೇಳಿದರೂ ಆ ಕೆಲಸ ಮಾಡಲ್ಲ. ಬದಲಿಗೆ ಹೀಗೆ ಹೇಳ್ತಾನೆ, ಇದನ್ನು ಮಾಡುತ್ತಿರೋದು ನಾನಲ್ಲ, ಮಿನ್ ಎಂಬ ಒಂದು ಆತ್ಮ, ಅದು ನನ್ನನ್ನು ಕಂಟ್ರೋಲ್ ಮಾಡುತ್ತಿದೆ ಎಂದಾಗ ಫೈರ್ ಶಬ್ದವಾಗುತ್ತೆ. ಶೂಟ್ ಮಾಡಿಕೊಂಡಿರೋ ಕಿಮ್ ಕೆಳಗೆ ಬೀಳ್ತಾನೆ. ಅವನ ಸಾವನ್ನು ನೋಡಿದ ಲೀಗೆ ತುಂಬಾ ಶಾಕ್ ಆಗುತ್ತೆ. ಮರುದಿನವೇ ಆ ಜಾಗಕ್ಕೆ ಪೊಲೀಸ್ ಟೀಮ್ ಹಾಗೂ ಮೀಡಿಯಾ ಬರುತ್ತೆ. ಕಿಮ್ನ ಸಾವು ಸೂಸೈಡೆ ಎಂದು ಕೇಸನ್ನು ಕ್ಲೋಸ್ ಮಾಡಲಾಗುತ್ತೆ. ಕಿಮ್ನ ಸಾವಿನಿಂದಲ್ಲಿ ಬೇಜಾರಿನಲ್ಲಿರುವಾಗ ಅವನಿಗೆ ಕಿಮ್ ಇಟ್ಟುಕೊಂಡಿದ್ದ ಮಿನ್ನ ಡ್ರಾಯಿಂಗ್ ಸಿಗುತ್ತೆ. ಅಂದರೆ ಕಿಮ್ ಕೂಡ ಯಾವುದೋ ತಪ್ಪನ್ನ ಮಾಡಿದ್ದಾನೆ. ಅವನ ಸ್ಟೋರಿಯೋ ಕಾಮಿಕ್ ಸ್ಕೆಚ್ನಲ್ಲಿ ಬಂದಿದೆ ಎಂದು ಗೊತ್ತಾಗಿ ಎಲಿಸ್ ಮಾಡಿದ್ದ ಸ್ಕೆಚ್ಗಳನ್ನೆಲ್ಲ ಹುಡುಕಾಡ್ತಾನೆ. ಈ ಬಾರಿಯೂ ಅವನಿಗೆ ಎಲಿಸ್ನ ಮೇಲೆಯೇ ಅನುಮಾನ ಬರುತ್ತೆ. ಈ ಕೊಲೆಗಳನ್ನು ಮಾಡುತ್ತಿರೋದು ಎಲಿಸ್ ಇರಬಹುದು ಎಂದು ಅಂದುಕೊಳ್ತಾನೆ. ಹೀಗಿರುವಾಗ ಎಲಿಸ್ಗೆ ಒಂದು ಮೇಲ್ ಬರುತ್ತೆ. ಈ ಬಾರಿ ಅವಳಿಗೆ ಬರೋ ಸ್ಟೋರಿ ಯಾವುದೆಂದರೆ ಎಲಿಸ್ನ ಜೀವನದ ಸ್ಟೋರಿಯೇ ಆಗಿರುತ್ತೆ. ಸ್ನೇಹಿತರೆ, 5 ವರ್ಷದ ಹಿಂದೆ ಎಲಿಸ್ಗೆ ಯಾವುದೇ ಕೆಲಸ ಇರೋದಿಲ್ಲ. ಆ ಸಮಯದಲ್ಲಿ ಅವಳಿಗೆ ಎಮಿಲಿ ಸಿಕ್ಕಿರ್ತಾಳೆ. ಈ ಎಮಿಲಿಯ ತಂದೆ ಅವನ ಹೆಂಡತಿಯನ್ನೇ ಕೊಂದು ತನ್ನ ಮಗಳನ್ನ ಕೂಡ, ಅಂದರೆ ಎಮಿಲಿಯನ್ನ ಮನೆಯಿಂದ ಹೊರಗಾಕಿರ್ತಾನೆ. ಈ ರೀತಿ ಹೊರಗಾಕಿದವನು ಬೇರಾರೂ ಅಲ್ಲ, ಮೋರ್ಗ್ನಲ್ಲಿ ಸತ್ತ ಅದೇ ಕ್ಯಾಂಗ್ ವ್ಯಕ್ತಿಯಾಗಿರ್ತಾನೆ. ಆಗ ಎಮಿಲಿಗೆ ಸತ್ತ ಅವಳ ತಾಯಿಯ ಆತ್ಮ ಕಾಣುತ್ತೆ. ಆ ಆತ್ಮ ತನ್ನ ಸಾವು ಹೇಗಾಯಿತೆಂದು ಅವಳಿಗೆ ಹೇಳುತ್ತೆ. ಆಗಿನಿಂದ ಆತ್ಮಗಳು ಎಮಿಲಿಗೆ ತಮ್ಮ ಸಾವಿನ ಕಥೆಗಳನ್ನು ಹೇಳಲು ಶುರು ಮಾಡುತ್ತವೆ. ಅವುಗಳನ್ನು ಕೇಳಲಾಗದ ಎಮಿಲಿ ಆ ಸ್ಟೋರಿಯನ್ನ ಸ್ಕೆಚ್ ಮಾಡುತ್ತಿರುತ್ತಾಳೆ. ಈ ವಿಷಯ ತಿಳಿಯೋ ಎಲಿಸ್ ಅವಳ ಡ್ರಾಯಿಂಗ್ಗಳನ್ನೇ ಕಾಪಿ ಮಾಡಿ ಅದಕ್ಕೆ ತನ್ನ ಹೆಸರನ್ನು ಹಾಕಿಕೊಂಡು ಪಬ್ಲಿಷ್ ಮಾಡ್ತಾಳೆ. ಒಂದು ದಿನ ಈ ವಿಷಯ ಎಮಿಲಿಗೆ ಗೊತ್ತಾಗಿ ಬಿಡುತ್ತೆ. ಆಗ ಆಕೆಗೆ ಅತಿಯಾದ ಕೋಪ ಬಂದು ತನ್ನ ಎಲ್ಲ ಸ್ಕೆಚ್ಗಳನ್ನು ಬೆಂಕಿಯಲ್ಲಿ ಸುಟ್ಟು ಹಾಕ್ತಾಳೆ. ಅದೇ ಸಮಯದಲ್ಲಿ ಬಂದ ಎಲಿಸ್ ಆ ಸ್ಕೆಚ್ಗಳನ್ನು ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಡ್ತಾಳೆ. ಆದರೆ ಎಮಿಲಿ ಬಿಡೋದಿಲ್ಲ. ಇವೆಲ್ಲ ಸತ್ತ ಆತ್ಮಗಳು ಹೇಳಿರೋ ಶಾಪಗ್ರಸ್ತ ಕಥೆಗಳು, ಇದನ್ನೆಲ್ಲ ನೀನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬೇಡ ಎಂದು ಹೇಳ್ತಾಳೆ. ಆದರೆ ಎಲಿಸ್ ಅವಳ ಮಾತನ್ನ ಕೇಳೋದಿಲ್ಲ. ಆದರೂ ಆ ಸ್ಕೆಚ್ಗಳನ್ನು ತೆಗೆದುಕೊಳ್ಳಲು ಎಮಿಲಿ ಬಿಡೋದಿಲ್ಲ. ಆಗ ಎಲಿಸ್ ಅಲ್ಲಿದ್ದ ಒಂದು ವಸ್ತುವಿನಿಂದ ಎಮಿಲಿಗೆ ಹೊಡೆದು ನಂತರ ಅವಳ ಕತ್ತನ್ನು ಹಿಸುಕಿ ಕೊಂದು ಬಿಡ್ತಾಳೆ. ಸ್ನೇಹಿತರೆ, ಎಮಿಲಿ ಎಲ್ಲೋ ಓಡೋಗಿದ್ದಾಳೆ ಎಂದು ಎಲಿಸ್ ಹೇಳಿದ್ದಳು. ಅದು ಸುಳ್ಳು. ಎಮಿಲಿಯನ್ನು ಎಲಿಸ್ಸೆ ಕೊಂದಿರ್ತಾಳೆ. ಈ ಸಮಯದಲ್ಲಿ ನಮಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಗುತ್ತೆ. ಅದೇನೆಂದರೆ ಎಮಿಲಿಗೆ ಸತ್ತ ಆತ್ಮಗಳ ಜೊತೆ ಮಾತಾಡೋ ಸ್ಪೆಷಲ್ ಪವರ್ ಇತ್ತು. ಯಾವಾಗ ಎಮಿಲಿ ಸತ್ತಳು, ಸೇಮ್ ಪವರ್ ಎಲಿಸ್ಗೆ ಬಂದಿರುತ್ತೆ. ಸತ್ತ ಆತ್ಮಗಳು ತಮ್ಮ ಸಾವಿನ ಕಥೆಗಳನ್ನು ಎಲಿಸ್ಗೆ ಹೇಳಲು ಶುರು ಮಾಡುತ್ತವೆ. ಒಲಿವಿಯಾ ತಾಯಿಯ ಆತ್ಮ, ಕ್ಯಾಂಗ್ನ ಹೆಂಡತಿಯ ಆತ್ಮ, ಕಿಮ್ ಇಂದ ಸತ್ತ ಮಿನ್ನ ಆತ್ಮ, ಹೀಗೆ ಹಲವಾರು ಆತ್ಮಗಳು ತಮ್ಮ ಸ್ಟೋರಿಯನ್ನು ಅವಳಿಗೆ ಹೇಳುತ್ತವೆ.
ಒಲಿವಿಯಾ ತಾಯಿ ಸಾಯುವಾಗ ಅವಳನ್ನು ಬದುಕಿಸಿಕೊಳ್ಳೋ ಕೆಲಸವನ್ನ ಒಲಿವಿಯಾ ಮಾಡಿರೋದಿಲ್ಲ. ಆ ರಿವೆಂಜ್ ಅನ್ನು ಇಟ್ಟುಕೊಂಡಿದ್ದ ಅವಳ ತಾಯಿಯ ಆತ್ಮವೇ ಅವಳನ್ನು ಕೊಂದಿರುತ್ತೆ. ಇದೇ ರೀತಿ ರಿವೆಂಜ್ಗಳನ್ನು ಇಟ್ಟುಕೊಂಡಿದ್ದ ಆತ್ಮಗಳು ಮೊದಲು ಎಲಿಸ್ಗೆ ತಮ್ಮ ಸಾವಿನ ಕಥೆಗಳನ್ನು ಹೇಳಿ ನಂತರ ಅವರನ್ನು ಕೊಲ್ಲುತ್ತಿರುತ್ತವೆ. ಆತ್ಮಗಳ ಕಥೆಗಳನ್ನು ಕೇಳುತ್ತಿದ್ದ ಎಲಿಸ್ ಎಲ್ಲವನ್ನೂ ಬರೆದುಕೊಂಡು ತನ್ನ ಸಿಸ್ಟಮ್ಗೆ ಮೇಲ್ ಮೂಲಕ ಕಳಿಸುತ್ತಿರುತ್ತಾಳೆ. ಇದನ್ನೆಲ್ಲ ಕಳಿಸುತ್ತಿರೋದು ಎಮಿಲಿಯೇ ಎಂಬಂತೆ ಫೇಕ್ ಅಕೌಂಟ್ ಅನ್ನು ಕೂಡ ಕ್ರಿಯೇಟ್ ಮಾಡಿರ್ತಾಳೆ. ಇಂತಹ ಸ್ಟೋರಿಗಳಿಂದಲೇ ಎಲಿಸ್ ಫೇಮಸ್ ರೈಟರ್ ಆಗಿರೋದು. ಈ ವಿಷಯ ಡಿಟೆಕ್ಟಿವ್ ಲೀಗೂ ಗೊತ್ತಾಗುತ್ತೆ. ಎಮಿಲಿಯನ್ನು ಕೊಂದಿರೋದು ಈ ಎಲಿಸೆ ಎಂದು ತಿಳಿದು ಅವಳನ್ನು ಅರೆಸ್ಟ್ ಮಾಡಲು ಪ್ರಯತ್ನ ಪಡ್ತಾನೆ. ಎಲ್ಲೇ ಹುಡುಕಿದರೂ ಆಕೆ ಸಿಗೋದಿಲ್ಲ. ಆಗ ಅಲ್ಲಿ ಎಲಿಸ್ ಇದ್ದ ಹಳೆ ಮನೆಗೋಗ್ತಾನೆ. ಅಲ್ಲಿಯೇ ಇದ್ದ ಎಲಿಸ್ ಕೊಡಲಿಯಿಂದ ಲೀ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅದರಿಂದ ತಪ್ಪಿಸಿಕೊಳ್ಳೋ ಆತ ತನ್ನ ಗನ್ನಿಂದ ಅವಳಿಗೂ ಗಾಯ ಮಾಡ್ತಾನೆ. ಆಗ ಅಲ್ಲಿ ಎಲ್ಲರ ಸಾವಿಗೆ ನೀನೇ ಕಾರಣ ಎಂದು ಹೇಳ್ತಾನೆ. ಅದಕ್ಕೆ ಎಲಿಸ್, ನಾನು ಕಾರಣ ಅಲ್ಲ, ಅವರೆಲ್ಲ ಸಾಯಲು ಯೋಗ್ಯವಾಗಿದ್ದವರು. ಅವರು ಮಾಡಿದ ತಪ್ಪುಗಳೇ ಅವರನ್ನು ಕೊಂದಿರೋದು. ನಾನು ಅವರ ಕಥೆಗಳನ್ನು ಮಾತ್ರ ಕಾಮಿಕ್ನಲ್ಲಿ ಹಾಕಿದೆ. ಇದರಲ್ಲಿ ನನ್ನದೇನೂ ತಪ್ಪಿಲ್ಲ ಎಂದು ಹೇಳ್ತಾಳೆ. ಹೀಗಿರುವಾಗ ಅಲ್ಲಿದ್ದ ಗೋಡೆಯ ಮೇಲೆ ಕಾಮಿಕ್ ಸ್ಕೆಚ್ಗಳು ಅದಾಗದೇ ಬರುತ್ತೆ. ಆ ಸ್ಟೋರಿ ಯಾರದೆಂದರೆ ಡಿಟೆಕ್ಟಿವ್ ಲೀದಾಗಿರುತ್ತೆ. ಸ್ನೇಹಿತರೆ, ಲೀಯ ಅಸಿಸ್ಟೆಂಟ್ ಆಗಿದ್ದ ಕಿಮ್ ಆತ್ಮದಿಂದ ಸತ್ತು ಹೋದ. ನಿಜ ಏನೆಂದರೆ ಅವನ ಸಾವಿಗೆ ಕಾರಣ ಈ ಲೀಯಾಗಿರ್ತಾನೆ. ಹೌದು, ಕಿಮ್ ಯಾವಾಗ ಗನ್ನಿಂದ ಶೂಟ್ ಮಾಡಿಕೊಳ್ಳಲು ಎತ್ತಿಕೊಂಡಿರುತ್ತಾನೋ ಆಗಲೇ ಲೀ ಅವನಿಗೆ ಸಮಾಧಾನ ಮಾಡಿ ಆ ಗನ್ನನ್ನು ಕಿತ್ತುಕೊಂಡಿರ್ತಾನೆ. ನಂತರ ಅವನಿಗೆ ಬೈಯುವಾಗ ಮಿಸ್ ಆಗಿ ಗನ್ ಫೈರ್ ಆಗುತ್ತೆ. ಅದರಿಂದ ಬಂದ ಬುಲೆಟ್ನಿಂದ ಕಿಮ್ ಸತ್ತು ಹೋಗಿರ್ತಾನೆ. ನನ್ನ ಕೈನಿಂದಲೇ ಕಿಮ್ ಸತ್ತು ಹೋದ ಎಂದು ಲೀ ಶಾಕ್ನಲ್ಲಿರ್ತಾನೆ. ಆಗ ಲೀ ಗನ್ನಲ್ಲಿದ್ದ ಅವನ ಫಿಂಗರ್ ಪ್ರಿಂಟ್ ಅನ್ನ ಅಳಿಸಿ ಅದನ್ನು ಲೀಯ ಕೈನಲ್ಲಿ ಇಡ್ತಾನೆ. ಇದು ಸೂಸೈಡ್ ಎಂದು ಪ್ರೂವ್ ಮಾಡ್ತಾನೆ. ಈ ಸೀಕ್ರೆಟ್ ಅನ್ನ ಲೀ ಯಾರಿಗೂ ಹೇಳಿರೋದಿಲ್ಲ. ಆ ಗೋಡೆಯ ಮೇಲೆ ಈ ಸೀಕ್ರೆಟ್ ಬರಲು ಕಾರಣ ಸತ್ತು ಹೋಗಿದ್ದ ಕಿಮ್ನ ಆತ್ಮವಾಗಿರುತ್ತೆ. ಆಗ ಆ ಆತ್ಮ ಅವನ ಮುಂದೆ ಬರುತ್ತೆ. ಅವನನ್ನು ಕಂಟ್ರೋಲ್ಗೆ ತೆಗೆದುಕೊಂಡು ಅವನ ಕೈನಲ್ಲಿದ್ದ ಗನ್ನಿಂದಲೇ ಸಾಯುವ ಹಾಗೆ ಮಾಡುತ್ತೆ. ಈ ರೀತಿಯಾಗಿ ಕಿಮ್ನ ಸಾವಾಗುತ್ತೆ. ಎಲಿಸ್ ಸೇಫ್ ಆಗಿ ಆ ಮನೆಯಿಂದ ಹೊರಗೆ ಬರ್ತಾಳೆ. ಅಲ್ಲಿಗೆ ಕಿಲ್ಲರ್ ಟೂನ್ ಮೂವಿಯನ್ನ ಎಂಡ್ ಮಾಡಲಾಗಿದೆ.